Hello everyone, Namaskara. This will be our ride today, the GT650. Let's start her up. So the topic for today's video is, how good the Sunday traffic in Bengaluru is going to be, and about, of course, GT650. My God. I'll never get tired of this sound. I agree, ಜನರು ಇದನ್ನು KTMಗಳ ಥರ ಚಪ್ರಿಫೈ ಆಗ್ತಾಯಿದೆ ಅಂತೆಲ್ಲ ಮಾತಾಡ್ಬೋದು, ಬಟ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ come on, you gotta admit it's a beautiful bike. ತುಂಬ ದಿವಸ ಆಗಿತ್ತು ಸ್ಟಾರ್ಟ್ ಮಾಡಿ. As all of us know, it is a twin-cylinder 650cc engine. Of course, there's a lot of videos out there, Google, everything, which shows you the specs. I'm not going to speak about that much. While the engine heats up slightly, ಕಂಫರ್ಟ್ ಬಗ್ಗೆ ಮಾತಾಡೋಣ. ಜನರು ಇದು ರೈಡಿಂಗ್ ಪೋಸ್ಚರ್ ಎಲ್ಲ ತುಂಬ ಚೆನ್ನಾಗಿಲ್ಲ, ಅನ್ಕಂಫರ್ಟಬಲು ಅಂತೆಲ್ಲ ಮಾತಾಡ್ತಾರೆ, ಬಟ್ ಐ ಡೋಂಟ್ ಕಂಪ್ಲೀಟ್ಲಿ ಅಗ್ರಿ. ನಾನು ಜಾಸ್ತಿ ಅಫ್ಕೋರ್ಸ್ ತುಂಬ ದೂರ ರೈಡ್ಸ್ ಏನು ಮಾಡಿಲ್ಲ ಇನ್ನೂ ಇದರಲ್ಲಿ, ಬಟ್ ಮೈಸೂರಿಗೆ ತೊಗೊಂಡೋಗಿ ಬಂದಿದ್ದೀನಿ ಆ್ಯಂಡ್ ಇಟ್ ಈಸ್ ನಾಟ್ ಆ್ಯಸ್ ಬಿಗ್ ಆಸ್ ಅ ಪೇನ್ ಲೈಕ್ ವಾಟ್ ಪೀಪಲ್ ವುಡ್ ಸೇ. ಚೆನ್ನಾಗಿದೆ ಗಾಡಿ. ಅಫ್ಕೋರ್ಸ್ ದ ಪವರ್ ಡೆಲಿವರಿ ಆಗಿರಲಿ, ಅಫ್ಕೋರ್ಸ್ ದ ಲೋ ಆ್ಯಂಡ್ ಟಾರ್ಕ್, ಮೈ ಗಾಡ್, ಸೋ ಗುಡ್. ಡಾಗಿ ಆಚೆ ಬಂದಿದ ತಕ್ಷಣ ಮಳೆ ಬರೋಕ್ಕೆ ಶುರು ಆಯಿತು. ಲಕ್ಕಿಲಿ ಸ್ಟಾಪು ಆಯಿತು. ಸೊ ಲೈಕ್ ಐ ವಾಸ್ ಸೇಯಿಂಗ್, ಪೀಸ್ಫುಲ್ ಬೆಂಗಳೂರು ರೋಡ್ಸ್ ಆನ್ ಸಂಡೇ. ಐ ಮೀನ್ ನಾಟ್ ದ ಟ್ರಾಫಿಕ್ ಇರೋಲ್ಲ ಅಂತ ಅಲ್ಲ, ಬಟ್ ಓಡಿಸ್ತಾ ಯು ರಿಯಲೈಸ್ ಹೌ ಮಚ್ ಬೆಟರ್ ಇಟ್ ಈಸ್ ಟು ರೈಡ್ ಅರೌಂಡ್ ಇನ್ ಬೆಂಗಳೂರು ಆನ್ ಅ ಸಂಡೇ. As you can see, so peaceful. I mean, I hope it's the case further also. Amma baro ಒಂದು ದಿಕ್ಬಿಡು. ಪಾಪ ಈ ದನ ಹಸುಗಳೇ ಆರಾಮಾಗಿ ಇನ್ನೂ ಬೆಟರ್ ರೋಡಲ್ಲಿ. ದೇ ಹ್ಯಾವ್ ಬೆಟರ್ ರೋಡ್ ಸೆನ್ಸ್ ದೆನ್ ಐ ಟೇಕ್ ಮೈ ವರ್ಡ್ಸ್ ಬ್ಯಾಕ್. ಲಾಲ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಅರ್ಥನೇ ಆಗಲ್ಲ. ನಾನು ಫುಲ್ ಎಕ್ಸ್ಪರ್ಟ್ ರೈಡರು ಡ್ರೈವರ್ ಅಂತ ಅಲ್ಲ, ಬಟ್ ಸಮ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಜನರು ಓಡಿಸುವಾಗ. ಬಟ್ ಬೆಂಗಳೂರು ರೋಡ್ಸ್ ಖಾಲಿ ನೋಡೋದು ಯಾವತ್ತೂ ಖುಷಿನೇ. ಮೈಕ್ ಸೆಟಪ್ ಒಂಚೂರು ಬೇರೆ ಥರ ಮಾಡ್ಕೊಂಡಿದ್ದೀನಿ. ಹೋಪ್ಫುಲಿ ಸೌಂಡ್ ಸರಿ ಇರುತ್ತೆ. GT ಬಗ್ಗೆ ಮಾತಾಡೋಂಗಿದ್ರೆ, ಇಟ್ ಈಸ್ ಕ್ವೈಟ್ ಅ ಕಂಫರ್ಟಬಲ್ ಬೈಕ್ ಆ್ಯಕ್ಚುಲಿ. ನೋಡೋಕೆ ಇಟ್ ಮೈಟ್ ಲುಕ್ ಲೈಕ್ ಇಟ್ ಈಸ್ ಅನ್ಕಂಫರ್ಟಬಲ್ ಫಾರ್ ಮೋಸ್ಟ್ ಪೀಪಲ್, ಆದರೆ ಯು ಗೆಟ್ ಯೂಸ್ ಟು ದ ಸ್ಟ್ಯಾಂಡ್ಸ್ ಓವರ್ ಟೈಮ್. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ, ಆ್ಯಂಡ್ ಇಟ್ ಕ್ಯಾನ್ ಬಿ ಕ್ವೈಟ್ ಕಂಫರ್ಟಬಲ್. ಇವಾಗ್ಲೂ ನಂಗೆ ಆ್ಯಕ್ಚುಲಿ ಐವ್ ಇಂಜರ್ಡ್ ಮೈ ಬ್ಯಾಕ್. ಬೆನ್ ಏಟ್ ಮಾಡ್ಕೊಂಡಿದ್ದೀನಿ, ಆದ್ರೂ ಓಡಿಸುವಾಗ ಐ ಡೋಂಟ್ ಫೈಂಡ್ ಎನಿ ಸ್ಟ್ರೆಸ್ ಆನ್ ಇಟ್. ಜಾಸ್ತಿ ಪ್ರೆಷರ್ ಬೀಳೋದು ಅದೆಲ್ಲ ಆಗಲ್ಲ. ಆ್ಯಂಡ್ ರೀಸೆಂಟಾಗಂತೂ ಡೈಲಿ 30 to 40 ಕಿಲೋಮೀಟರ್ಸ್ ಬೈಕ್ ಓಡಿಸ್ತಾ ಇದ್ದೀನಿ, ಆ್ಯಂಡ್ ಏನು ನೋವು ಅದೆಲ್ಲ ನೋಟಿಸ್ ಮಾಡಿಲ್ಲ. ಆ್ಯಕ್ಚುಲಿ ಏನಾಯ್ತಂದರೆ, ಫ್ಯೂ ವೀಕ್ಸ್ ಅಗೋ ಲೋವರ್ ಬ್ಯಾಕ್ ಎಕ್ಸ್ರೇ ಮಾಡಿಸ್ಕೊಂಡು ದೇವರ್ ಕಾಂಪ್ಲಿಕೇಶನ್ಸ್. ಆವಾಗಲೂ ಬೈಕ್ ಓಡಿಸ್ತಾ ಇದ್ದೆ. ಬೈಕ್ ಓಡಿಸುವಾಗಂತೂ ದೇ ವಾಸ್ ನೋ ಪೇಯ್ನ್ ವಾಟ್ಸೋ ಎವರ್. ನೆಕ್ಸ್ಟ್ ವೀಕಿಗೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀವಿ. ನಾನು ನೋಟಿಸ್ ಮಾಡಿದ್ದು ರೀಸೆಂಟಾಗಿ ದೇರ್ ಇಸ್ ಎನ್ ಇನ್ಕ್ರೀಸ್ ಇನ್ ವಿಮೆನ್ ರೈಡರ್, ಎಸ್ಪೆಷಲಿ ಬೆಂಗಳೂರಲ್ಲಿ. ನಾನು ನೋಡಿದ್ದು ಲೇಡೀಸ್ ಬೈಕ್ಗಳು ಓಡಿಸೋದು ಜಾಸ್ತಿ ಆಗಿದೆ, ಮೋಟರ್ ಬೈಕ್ಗಳು. ಆ್ಯಂಡ್ ನೀವುಗಳು ನೋಟಿಸ್ ಮಾಡಿರ್ತೀರ, ಮೋಸ್ಟ್ ಆಫ್ ದ ಟೈಮ್ ದ ಬೈಕ್ ದೇ ಲುಕ್ ಎಟ್, ಅವ್ರು ಚೂಸ್ ಮಾಡೋ ಬೈಕು
ಇಟ್ ವಿಲ್ ಬಿ ದ ಹಂಟರ್ 350. ಸೊ ನೆಕ್ಸ್ಟ್ ವೀಕ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೆ ಹೆಂಗಸರು ಹಂಟರ್ 350 ಚೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಇನ್ ಹ್ಯಾಂಡ್, ದಿಸ್ ಈಸ್ ಅ ಸಂಡೇ ಇನ್ ಬೆಂಗಳೂರು. ನೋ ಟ್ರಾಫಿಕ್. ಎಷ್ಟು ಆರಾಮಾಗಿ ಓಡಿಸ್ಬೋದಪ್ಪ. ಅಯ್ಯೋ, ಅಫ್ಕೋರ್ಸ್ ಈ ಥರ ಬಸ್ಗಳೆಲ್ಲ ಲೇನ್ ಸ್ಪ್ಲಿಟ್ ಮಾಡೋದು ಮೊದಲು ನಿಲ್ಲಿಸ್ಬೇಕು. ಈ ದೊಡ್ಡ ದೊಡ್ಡ ಗಾಡಿಗಳು ಪೂರ್ತಿ ರೋಡೇ ಅವ್ರದ್ದು ಅಂತ ಅಂದ್ಕೊಂಡು ಓಡಿಸ್ತಾರೆ. ಆ್ಯಂಡ್ ಸಮವ್ ನೀವು ಕೂಡ ನೋಟಿಸ್ ಮಾಡಿರ್ಬೋದು, ಟ್ರಾಫಿಕಲ್ಲಿದ್ದಾಗ ಇಂಡಿಕೇಟರ್ ಹಾಕಿದ ತಕ್ಷಣ ಜನರು ನುಗ್ಗಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇಂಡಿಕೇಟರ್ ಹಾಕಿದ್ದೆ ಬರ್ತಾಯಿದ್ದೀವಿ ಅಂತ ಇಂಡಿಕೇಟ್ ಮಾಡೋಕ್ಕೆ ನಿಧಾನಕ್ಕೆ ಓಡಿಸ್ತಾ ಇರ್ತಾರೆ. ಇಂಡಿಕೇಟರ್ ಹಾಕ್ತವಾ ಆಕ್ಸಲರೇಟರ್ ಮೇಲೆ ತುಳಿ. ಇಟ್ಸ್ ರೀಫ್ಲೆಕ್ಸ್ ಜನರಿಗೆ ಸಂಹೋ. ಅಯ್ಯೋ ದೇವ, ಹೌ ಡು ಐ ಹ್ಯಾವ್ ಪೆಂಡಿಂಗ್ ಚಲಾನ್ಸ್ ಪಾ. ಆರಾಮಾಗಿ ಇಬ್ಬರು ಹೆಲ್ಮೆಟ್ ಇಲ್ಲದೆ ಇದ್ದಾರೆ ಇಲ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಪೇಷನ್ಸ್ ಇರಲ್ಲ, ಏನಿರಲ್ಲ ಜನರಿಗೆ. ಆ ಥರ ಅಗ್ರೆಸಿವ್ ಆಗಿ ಹತ್ರ ಬಂದ. ಇವಾಗ ಎಲ್ಲಿ ಹೋಗ್ತಾ ಇದ್ದಾನೆ? He's still there. I am ahead of him. This Baleno got triggered. ನಾನು ಹೋಗಿದ್ದು ನೋಡಿ. ಐ ವಾವ್. It's amazing! Cool! It's just Reliability, otherwise I am still a sucker for Range Rovers. A typical Sunday evening in Bengaluru. ನಿಮ್ಗಳಿಗೆ ಅನಿಸ್ಬೋದು ಇದನ್ನು ಟ್ರಾಫಿಕ್ ಇಲ್ಲ ಅಂತ ಇದ್ದಾನಲ್ಲ ಇವನು ಅಂತ, ಬಟ್ ಟ್ರಸ್ಟ್ ಮೀ, ದಿಸ್ ಈಸ್ ಐ ವುಡಂಟ್ ಕಾಲ್ ದಿಸ್ ಟ್ರಾಫಿಕ್. ನಮ್ಮ ಬೆಂಗಳೂರಲ್ಲ. ಕ್ಯಾಮ್ರಾ ಹಾಕಿದ್ದಾಗ ಏನೋ ವಿಯರ್ಡ್ ಸ್ಟೇರ್ ಸಿಗುತ್ತೆ. ಫೋನಲ್ಲಿ ಮಾತಾಡ್ಕೊಂಡು ಬಂದ. ಸಣ್ಣ ಪುಟ್ಟ ಅಬ್ಸರ್ವೇಷನ್ಸ್ ಏನೋ ಗಾಡಿ ತೊಗೊಂಡು ಆಚೆ ಬಂದ್ವಿ ಅಂದರೆ ಸಿಕ್ಕೇ ಸಿಗುತ್ತೆ. ಜಸ್ಟ್ ಇನ್ ಅ ಮ್ಯಾಟ್ರ್ ಆಫ್ ಫ್ಯೂ ಕಿಲೋಮೀಟರ್ಸ್ ಆನ್ ಅ ಸಂಡೇ ಹೆಲ್ಮೆಟ್ ಇಲ್ಲದೆ ಇರೋರನ್ನ ನೋಡಿದ್ವಿ. ಹಸು ಅಡ್ಡ ಬಂದಿದ್ದು ನೋಡಿದ್ವಿ, ಕರು. ಫೋನ್ ಮಾತಾಡಿಕೊಂಡು ಸ್ಕೂಟ್ರಲ್ಲಿ ಹೆಲ್ಮೆಟ್ ಇಲ್ಲದೆ ಟಮಾರ್ ಅಂತ ಬಂದಿದ್ದು ನೋಡಿದ್ವಿ. ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂದರೆ ಅದೆಲ್ಲ ಇವಾಗ ಇಟ್ ಪ್ರಾಬ್ಲಮ್ ಥರನೂ ಕಾಣಲ್ಲ. ಇಟ್ ಫೀಲ್ಸ್ ಲೈಕ್ ರುಟೀನ್. ಈ ಜಂಕ್ಷನ್ ಎಷ್ಟು ಪೀಸ್ಫುಲ್ ಆಗಿರೋದು, ಇಟ್ಸ್ ಅ ಮಿರಕಲ್. ಇದೇ ಹೇಳೋದು, ಗಾಡಿ ಬಂದಿದ ತಕ್ಷಣ ಇವ್ರು ಮುಂದೆ ಬಂದರು. ಬೇರೆಯವ್ರಿಗೆ ಹೋಗೋಕ್ಕೆ ಬಿಡಬಾರ್ದು ಅಂತ ಅದೇನೋ ಮೈಂಡ್ಸೆಟ್ಟು ನಮ್ಗಳದು ಅಂತ ಹೇಳಿದ್. ಬಿಕಾಸ್ ನಾನು ಕಲ್ಪ್ರಿಟ್ ಥರನೇ ನೋಡೋದು. ಕೆಲವು ಸರಿ ನಾನು ಮಾಡಿದ್ದೀನಿ, ಮಾಡಿಲ್ಲ ಅಂತ ಅಲ್ಲ, ಎಲ್ಲರೂ ಮಾಡ್ತೀವಿ. ಕೆಲವ್ರು ಒಪ್ಕೊತೀವಿ, ಕೆಲವ್ರು ಒಪ್ಕೊಳ್ಳಲ್ಲ. ಬಟ್ ಓಡಿಸ್ತಾ ಬೆಂಗಳೂರಲ್ಲಿ ಯು ಗೆಟ್ ಸೋ ಯೂಸ್ ಟು ಥಿಂಗ್ಸ್ ದಟ್ ಇಟ್ ಸ್ಟಾಪ್ಸ್ ಬಾದರಿಂಗ್ ಯು ಎಟ್ ಸಮ್ ಪಾಯಿಂಟ್. ಇನ್ನೊಂದು ಥಿಂಗ್ ನಾನು ನೋಟಿಸ್ ಮಾಡಿರೋದು, ನಾವುಗಳು ರೂಲ್ಸ್ ಫಾಲೋ ರೂಲ್ಸ್ ಫಾಲೋ ಮಾಡ್ತಾ ಓಡಿಸುವಾಗಲೇ ಡೇಂಜರ್ ಇನ್ನೂ ಅನಿಸುತ್ತೆ. ಸುತ್ತಮುತ್ತ ಯಾರೂ ರೂಲ್ಸ್ ಫಾಲೋ ಮಾಡ್ತಾರಲ್ಲ ಅಂದ್ಕೊಳ್ಳಿ, ನೀವು ರೂಲ್ಸ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂದ್ಕೊಳ್ಳಿ, ಯು ಬಿಕಮ್ ದ ಹಜಾರ್ಡ್ ಅವಾಗ ಸಮ್ಹೌ ಆನ್ ದ ರೋಡ್. ಮಳೆ ನಿಲ್ತು ಅಂತ ಖುಷಿಪಟ್ಟೆ.
ಇಟ್ಸ್ ಓಕೆ. ಸಡನ್ನ ಗ್ರೀನ್ ಬಂದ್ಬಿಡುತ್ತೆ, ಸಡನ್ನ ಗ್ರೀನ್ ನಿಂತೋಗುತ್ತೆ. ಟ್ರಾಫಿಕ್ ಎಷ್ಟು ಕಮ್ಮಿ ಇರೋದು, ಇಟ್ ಈಸ್ ಅ ವಂಡರ್. ನಾಳೆ ತಿರ್ಗಾ ಸೋಮವಾರ ಟ್ರಾಫಿಕ್ ಶುರು. ಬಟ್ ನಾಳೆ ಮಳೆದು ಫೋರ್ಕ್ಯಾಸ್ಟ್ ಇದೆ, ಟ್ರೈನ್ ಬರುತ್ತೆ ಅಂತ. ಸೊ ನೋಡಬೇಕು, ಬೈಕ್ ಓಡಿಸಲ್ವಾ ಗೊತ್ತಿಲ್ಲ. ಪ್ಲಸ್ ಬೇರೆ ಪ್ಲ್ಯಾನ್ಸು ಇವೆ ನಾಳೆ. ಒಳ್ಳೆವನು ನೆಕ್ಸಾನ್ ಇಂಡಿಕೇಟರ್ ಹಾಕಿದ್ದು ನೋಡ್ದೆ ಹೋಗೋಕೆ ಬಿಟ್ಟ. ಮೋಸ್ಟ್ ಪೀಪಲ್ ವುಡ್ ನಾಟ್ ಹ್ಯಾವ್ ಡನ್ ದಟ್. ಇಂಡಿಕೇಟರ್ ಹಾಕಿದ್ದಾನೆ, ಮೊದಲು ನುಗ್ಗೋಣ ಬನ್ನಿ ಗುರು ಅಂತ ಆ್ಯಕ್ಸಲರೇಟರ್ ಮೇಲೆ ಒತ್ತಾರೆ. ಅದೇನು ಮೈಂಡ್ಸೆಟ್ಟು ಅರ್ಥ ಆಗಲ್ಲ. ಬಟ್ ದಿಸ್ ಈಸ್ ಅ ಸ್ಮಾಲ್ ಸಾರ್ಟ್ ಆಫ್ ಪ್ರಿವ್ಯೂ ಅನ್ಬೋದು ಸಂಡೇಸ್ ಬೆಂಗಳೂರಲ್ಲಿ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂತ. ವೇರ್ ಹೆಲ್ಮೆಟ್ ಹಾಕೊಬೇಕು ಎಲ್ಲರೂ, ಮೋಸ್ಟ್ ಇಂಪಾರ್ಟೆಂಟ್. ಎವ್ರಿ ಅದರ್ ಡೇ ಐ ಕೀಪ್ ಹಿಯರಿಂಗ್ people speak about deaths or something like that because of lack of safety gear. Like I mentioned in my previous video, be safe. ಸಿಗೋಣ, ತಿರ್ಗಾ ಮಾತಾಡೋಣ. ಬಾಯ್. Sarapakara.